ಕುಟುಂಬ ಬಯಲಿಗೆ ಬಂದಿದೆ, ಬೀದಿಗೆ ಬಂದಿದೆ. ಆದ್ದರಿಂದ ಆ ಕುಟುಂಬಕ್ಕೆ ಒಂದು ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡಬೇಕು. ಆ ಕುಟುಂಬಕ್ಕೆ ಒಂದು ನಿರ್ವಹಣೆಗಾಗಿ ಅವರ ಹಿರಿಯ ಸಹೋದರಿಗೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕೆನ್ನುವಂಥ ಬೇಡಿಕೆ ಇದೆ. ಆದ್ದರಿಂದ ಅದರ ಜೊತೆಯಾಗಿ ನಿಮಗೆಲ್ಲ ಗೊತ್ತಿರುವಂತೆ ಏನು ಮೊನ್ನೆ 5ನೇ ತಾರೀಕಿನ ದಿವಸ ಕಲಬುರಗಿ ನಗರದ ಹಾಗರಗಿ ಒಂದು ಕ್ರಾಸ್ ಬಳಿ ಏನು ಅರ್ಜುನ್ ಹನುಮಂತ್ ಎನ್ನುವಂಥ ಹಡಪದ ಅನ್ನುವಂಥ ಮಡಿವಾಳ ಎನ್ನುವಂಥ ಒಬ್ಬ ಯುವಕನಿಗೆ ಇವತ್ತು ಸಿನಿಮೆಯ ರೀತಿಯಲ್ಲಿ ಮಾದರಿಯಲ್ಲಿ ಅವನಿಗೆ ಬತ್ತೆಲೆ ಮಾಡಿ ಅವನಿಗೆ ಸಾಕಷ್ಟು ಹಿಂಸೆ ಕಿರುಕುಳ ಕೊಟ್ಟು ಅವನ ಗುಪ್ತಾಂಗಕ್ಕೆ ಇವತ್ತು ಎಲೆಕ್ಟ್ರಿಕ್ ಶಾಕ್ ಕೊಡುವಂಥ ಒಂದು ಏನು ಪೈಶಾಚಿಕ ಕೃತ್ಯ ನಡೆದು ಖಂಡನೀಯ. ಇಂಥ ಖಂಡನೀಯ ವಿಷಯ ಇವತ್ತು ಆ ಒಂದು ದುಷ್ಕರ್ಮಗಳಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಮತ್ತು ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಎನ್ನುವಂಥ ಪ್ರಮುಖ 2 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಒಂದು ಜಿಲ್ಲಾ ಕೂಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಬರುವಂಥ 22ನೇ ತಾರೀಕಿನ ದಿವಸ ಕಲಬುರಗಿ ಮಹಾನಗರದ ಜಗತ್ ಸರ್ಕಲ್ದಿಂದ ಏನು ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಸರ್ಕಾರದ ಒಂದು ಕಣ್ಣು ತೆರೆಸುವ ರೀತಿಯಲ್ಲಿ ವಿಶಿಷ್ಟ ಮಾದರಿಯ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಜಿಲ್ಲೆಯಲ್ಲಿರುವಂಥ ನಮ್ಮೆಲ್ಲ ಸ್ವಾಮೀಜಿಗಳಾಗಿರ್ಬೋದು, ಬುದ್ಧಿಜೀವಿಗಳಾಗಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಯುವಕರಾಗಿರ್ಬೋದು, ತಾವೆಲ್ಲರೂ ಇಂಥ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಂದೆ ಇಂಥ ಘಟನೆ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಆಗಲಾರ್ದಂಗೆ ನೋಡ್ಕೊಳ್ಬೇಕನ್ನುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಯಾಕಂದ್ರೆ ನಮ್ಮ ಮನೆಗಾಯಿತು ನಾವ್ಯಾಕೆ ಹೋಗಬೇಕು, ನಿಮ್ಮ ಮನೆಗಾಯಿತು ನೀವು ಯಾಕೆ ಹೋಗಬೇಕು, ನಮ್ಮ ಮನೆಗಾದ್ರೆ ಅಟ್ಟೆ ಹೋಗ್ಬೇಕೆನ್ನುವಂಥ ಒಂದು ಮಾನಸಿಕತೆಯಿಂದ ಇವತ್ತಿನ ದಿವಸ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಇವತ್ತು ಹೊರಗೆ ಬರಬೇಕಾಗ್ಯದ. ಇವತ್ತು ಎಲ್ಲೇ ಘಟನೆ ಆದರೂ ಕೂಡ ಅದಕ್ಕೆ ಇಡೀ ನಾಗರಿಕ ಸಮಾಜ ಇವತ್ತು ಖಂಡನೆ ಮಾಡಿ ಅದರ ಜವಾಬ್ದಾರಿ ಹೊರೆಯನ್ನು ಪ್ರತಿಯೊಬ್ಬರು ಯುವಕರು ಹೊತ್ತಾಗ ಮಾತ್ರ ಇಂಥ ಘಟನೆಗಳು ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಇವತ್ತು ರಾಜ್ಯದಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತಿನ ದಿವಸ ಪೊಲೀಸರ ಬಗ್ಗೆ ಯಾರಿಗೂ ಭಯ ಇಲ್ಲ. ಇವತ್ತಿನ ದಿವಸ ಮರಳುಗಾರಿಕೆ ಆಗಿರ್ಬೋದು, ಬಡ್ಡಿ ವ್ಯವಹಾರ ಆಗಿರ್ಬೋದು, ಕೊಲೆಗಳಾಗಿರ್ಬೋದು, ಇನ್ನಿತ ಹಲವಾರು ವಿಷಯಗಳಲ್ಲಿ ಇವತ್ತಿನ ದಿವಸ ಹಪ್ತಾ ವಸೂಲಿ ಮಾಡುವ ಮುಖಾಂತರ ಇವತ್ತು ಪೊಲೀಸರು ತಮ್ಮ ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿದ್ದಾರೆ. ಆದ್ದರಿಂದ ಪೊಲೀಸರ ಬಗ್ಗೆ ಯಾರಿಗೂ ಕೂಡ ಏನು ದುಷ್ಕೃತ್ಯವನ್ನು ಮಾಡ್ತಾರೆ, ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರಿಗೆ ಯಾರಿಗೂ ಕೂಡ ಭಯ ಇಲ್ಲ. ಆದ್ದರಿಂದ ಇವತ್ತು ಮಾನ್ಯ ಗೃಹ ಸಚಿವರು ಇವತ್ತು ಇದಕ್ಕೆ ಒಂದು ಅಸಮರ್ಥರದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಮತ್ತೊಬ್ಬರು ಯಾರು ನಿಷ್ಠಾವಂತರ ಮತ್ತು ದಕ್ಷ ಒಬ್ಬ ಸಚಿವರನ್ನು ಗೃಹ ಸಚಿವರನ್ನಾಗಿ ಮಾಡಬೇಕು. ಜಿಲ್ಲೆಯಲ್ಲೂ ಕೂಡ ಇವತ್ತು ಸಾಕಷ್ಟು ಪ್ರಕರಣಗಳು ಇವತ್ತು ನಡೀತಾ ಇವೆ. ಮೊನ್ನೆ ಇವತ್ತಿನ ಲಾಡ್ ಮುಗುಳಿಯಲ್ಲಾಯಿತು, ಈ ಮೊನ್ನೆ ಮಣೂರದಲ್ಲಾಯಿತು, ಸಂಗಾಪುರದಲ್ಲಾಯಿತು, ಆಮೇಲೆ ನಮ್ಮ ಗಂಗಾಪಳ್ಳಿಯಲ್ಲಿ ಆಯ್ತು, ಚಿಂಚೋಳಿ ತಾಲೂಕು ಸಾವಗಿಯಲ್ಲಿ ಆಯಿತು. ಸಾಕಷ್ಟು ಘಟನೆಗಳು ಇವತ್ತಿನ ದಿವಸ ಜಿಲ್ಲೆಯಲ್ಲಿ ಆಗ್ತಾಯಿವೆ. ನಮ್ಮ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ, ಇವತ್ತು ಮಾತೆತ್ತಿದ್ರೆ ಕಾನೂನು, ಸಂವಿಧಾನ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಇವತ್ತಿನ ದಿವಸ ಆಡಳಿತ ನಡೆಸ್ತಾವ ಅಂತ ಹೇಳ್ತಾ ಇದ್ರಿ. ಏನಾದರೂ ಇವತ್ತಿನ ದಿವಸ ನಿಮ್ಗೆ ಯಾವ್ದಾರು ಜವಾಬ್ದಾರಿ ಇದೆಯಾ? ದಯವಿಟ್ಟು ಇವತ್ತಿನ ದಿವಸ ಈ ಬಗ್ಗೆ ನೀವು ಗಂಭೀರವಾಗಿ ಪರಿಗಣಿಸಬೇಕು. ನಿಮ್ಮ ಕೈಲಿ ಅಲ್ಲಿನ ಬಿಟ್ಟುಬಿಡ್ರಿ, ರಾಜೀನಾಮೆ ಕೊಡ್ರಿ. ಇವತ್ತು ಬೇರೆ ಹಿರಿಯರು ಇಲ್ಲ, ಸಚಿವರು ಹಿರಿಯರು ಶಾಸಕರದಾರ, ಅವ್ರು ಬೇಕಾದ್ರೆ ಮಂತ್ರಿ ಸ್ಥಾನ ತೋಳಿ ಅವರಾದ್ರೆ ದಕ್ಷವಾಗಿ ಈ ಒಂದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗಲಿ. ಇಂಥ ಘಟನೆಗಳು ಮರುಕಳಿಸಬೇಕಂದ್ರೆ ಮರುಕಳಿಸಬಾರ್ದು ಅಂದ್ರೆ ಇವತ್ತಿನ ದಿವಸ ನಮ್ಮ ಪ್ರಿಯಾಂಕಾ ಖರ್ಗೆ ಅನ್ನೋಂಥವ್ರು ಇವತ್ತಿನ ದಿವಸ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಮುಂದುವರೆಯೋದು ಯಾವುದೇ ನೈತಿಕ ಹಕ್ಕಿಲ್ಲ. ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಇನ್ನೊಂದು ವಿಷಯ, ನಮ್ಮ ಕೋಲಿ ಸಮಾಜದ ಮೇಲೆ ಪದೇ ಪದೇವಾಗಿ ಈ ರೀತಿಯಾದಂಥ ಘಟನೆಗಳು ಆಗ್ತಾಯಿವೆ. ಸರ್ಕಾರದಲ್ಲಿರುವಂಥ ನಮ್ಮ ಮಾಜಿ ಮಂತ್ರಿಗಳಾದಂಥ ಬಾಬುರಾವ್ ಚಿಂಚೋನ್ಸರ್ ಆಗಿರ್ಬೋದು, ಅವರು ಸಮಾಜವನ್ನು ಕೇವಲ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸಮಾಜ ಹೆಸರಿನ ಮೇಲೆ ರಾಜಕಾರಣ ಮಾಡಿ, ನೀವು ರಾಜಕಾರಣ ವೈಯಕ್ತಿಕವಾಗಿ ಮಾಡಿರಿ, ಆದರೆ ಸಮಾಜ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು. ದಯವಿಟ್ಟು ನಿಮಗೆ ನಾಚಿಕೆ ಆಗಬೇಕು. ಮೊನ್ನೆ 4ನೇ ತಾರೀಕಿನ ನಡೆದಂಥ ಒಂದು ಕೋಲಿ ಸಮಾವೇಶದಲ್ಲಿ ನೀವು ಇಡೀ ಕೋಲಿ ಸಮಾಜ ಇವತ್ತು ನಮ್ಮ ಖರ್ಗೆ ಅವರ ಕಾಲಿಗೆ ಬೀಳಬೇಕೆನ್ನುವ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಸಮಾಜಕ್ಕೆ ಇವತ್ತು ಕಳಂಕ ರೀತಿಯಲ್ಲಿ ತಾವು ಮಾತಾಡಿದ್ರಿ. ಆದ್ದರಿಂದ ನೀವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ನಮ್ಮ ಯುವಕರು ಕೂಡ ಇಂಥವ್ರಿಗೆ ಒಂದು ಬುದ್ಧಿ ಕಲಿಸುವಂಥ ಕೆಲಸ ಆಗಬೇಕು. ಒಂದು ವೇಳೆ ನೀವು ಕ್ಷಮೆ ಕೇಳಲಿಲ್ಲಪ್ಪ ಅಂದ್ರೆ ನಮ್ಮ ಯುವಕರು ನಿಮ್ಮ ಬುದ್ಧಿ ಕಲಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ಇವೆಲ್ಲ ಕೆಲಸ ನೀವು ಮಾಡಬೇಕು ಅಂಥೇಳಿ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಸುದ್ದಿಗೋಷ್ಠಿ ಮಾಡ್ತಾಯಿದ್ದೀವಿ. ನಾವು ಬೃಹತ್ ಪ್ರಮಾಣದಲ್ಲಿ ಬರೋ 22ನೇ ತಾರೀಕಿನ ದಿವಸ ನಗರದ ಏನು ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಮೆರವಣಿಗೆ ಮುಖಾಂತರ ಇವತ್ತು ಸರ್ಕಾರದ ಗಮನ ಸೆಳೆಯುವ ರೀತಿಯಲ್ಲಿ ವಿಶಿಷ್ಟವಾದಂಥ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಆದ್ದರಿಂದ ದಯವಿಟ್ಟು ತಾವು ಈ ವಿಷಯವನ್ನು
ಇವತ್ತು ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಅವರಿಗೆ ಕಿವಿ ಹಿಂಡುವ ರೀತಿಯಲ್ಲಿ ತಾವು ಸುದ್ದಿ ಮಾಧ್ಯಮದ ಮುಖಾಂತರ ಬಿತ್ತರಿಸಬೇಕೆನ್ನುವಂಥ ಮನವಿಯನ್ನು ವಿನಂತಿ ಮಾಡ್ಕೊಳ್ತೇವೆ. ನೇಹ ಹತ್ಯೆ ಆದಾಗ ಹಲವಾರು ರಾಜಕಾರಣಿಗಳು ಸಮಾಜ ಪೊಲೀಸ್ ಸಮಾಜ ಯುವತಿ ಹತ್ಯೆ ಯಾರು ಬಂದಿರ್ತಾರೆ? ಈ ದಲಿತರು, ಹಿಂದುಳಿದವರು, ಇವು ಅಲ್ಪಸಂಖ್ಯಾತರ ಬಗ್ಗೆ ಇವತ್ತಿನ ದಿವಸ ಸಾಮಾಜಿಕ ಕಳಕಳಿ ಯಾವ ರಾಜಕಾರಣಿಗಳಿಗೂ ಇಲ್ಲ. ಬರೀ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇವತ್ತು ದಲಿತರು, ಹಿಂದುಳಿದವರು ನೆನಪು ಬರ್ತದೆ. ಆದ್ದರಿಂದ ತಾವು ಕೇಳಿದ ಪ್ರಶ್ನೆ ಭಾಳ ಸತ್ಯ ಅದ. ಅದಕ್ಕೆ ಯಾವ ರೀತಿಯಾಗಿ ಇವತ್ತಿನ ದಿವಸ ಹಿರೇಮಠ ಪ್ರಕರಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳವ್ರ ಮನೆಗೆ ಹೋದರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಮನೆಗೆ ಹೋದರು, ಆ ಜಿಲ್ಲಾ ಮಂತ್ರಿಗಳ ಮನೆಗೆ ಹೋದರು, ಎಲ್ಲರೂ ಹೋದರು. ಅದರಂತೆ ವಿರೋಧ ಪಕ್ಷದ ನಾಯಕರು ಹೋದರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರು ಹೋದರು. ಅದೇ ಮಾದರಿಯಲ್ಲಿ ಇವತ್ತು ಎಲ್ಲರೂ ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಒಂದು ನೈತಿಕ ಸ್ಥೈರ್ಯ ತುಂಬಿ ಆ ಕುಟುಂಬಕ್ಕೆ ಇವತ್ತು ಸೂಕ್ತವಾದಂಥ ಪರಿಹಾರ ನೀಡುವುದರ ಜೊತೆ ಸರ್ಕಾರಿ ನೌಕರಿ ಕೊಡುವಂಥ ಕೆಲಸನೂ ಕೂಡ ಆಗಬೇಕು. ಇವೆಲ್ಲ ಮಾಡುವಂಥ ಕೆಲಸ ಇವತ್ತಿನ ದಿವಸ ನಮ್ಮ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾಡಬೇಕೆನ್ನುವಂಥ ಮನವಿಯನ್ನು ಸಮಾಜ ಪರವಾಗಿ ಕೇಳ್ತಾ ಇದ್ದೀನಿ. ಧನ್ಯವಾದ. मेरे सारे पत्रिका माध्यम भाई लोगों को ये प्रेस मीट करने का कारण ये है कि हमारा समुदाय का अंजलि अंबिगर करके हमारे हुबली तालुका में दो धारवाड़ जिला हुबली नगर में ये लोगों ने आत्महत्या मतलब ये क्या मर्डर किया उन्होंने। जो हमारा जो समाज के जो अंजलि करके थे ना, उनका एक कोई तो था, उसका वो बंदा वो मतलब उससे प्यार करता था, ये करता था बोल के सवेरे 5:30 बजे जाके उनके घर पे ही जाके उनको चाकू से आत्महत्या किया। ये जो बंदा, ये बंदे को अभी तक अरेस्ट नहीं किया। इसका नाम है गिरीश करके है। वो अभी लास्ट टाइम आप लोगों ने देखा इलेक्शन से पहले जब अंजलि का आत्महत्या मर्डर किया था, अंजलि का मर्डर पे इतने लोगों ने उसका पूरे देश में फैला गया, उसका जो मर्डर पूरे देश तक मालूम पड़ा कि ऐसा ये मर्डर हो गया, अंजलि का हत्या हो गया, अंजलि का मर्डर हो गया करके। अभी हमारा समुदाय का, हमारा कोली समाज का वो लड़की हुबली का ही वही बाजू वाले घर, बाजू मतलब नगर में, हुबली नगर में हमारा अंजलि अंबिगर करके उसका मर्डर किया कल रात को, कल सवेरे मॉर्निंग में। आज तक कोई प्रेसमेंट वाला कोई मतलब कोई राजकारण ना MLA गए ना MP गए, कोई नहीं गया उधर आज तक। मतलब इलेक्शन था तो सब लोग का याद है आप लोगों को, ऐसा मर्डर होता है, ऐसा ये होता है करके सब लोग, तभी इलेक्शन से पहले सब लोग जाके उधर जाके आश्वासन देना, ये देना वो देना। अभी जब अंजलि का अंबिगर का जब मर्डर हुआ, आज तक कोई उधर पहुंचा नहीं, कोई MLA नहीं गया, कोई MP नहीं गया, कुछ भी नहीं किया। अभी आज तक हमको जो है ना, वो अकेली बंदी थी, उनके 3 बहन, ना माता ना पिता कोई नहीं, उसका अज्जी वो लोग को संभालती थी। वो घर की वो बड़ी बेटी थी, वही अंजलि घर की बड़ी बेटी थी। उन्होंने पूरा ये करता था, उसका घर पूरा वही चलाता, वही काम करके वही चल। अभी वो उसका डेथ हो गया, उसका अभी मर्डर किया। अभी मर्डर करने के बाद अभी क्या उसका घर वाले क्या होगा? हमको क्या गुजारिश है कि सरकार से उनको 1 करोड़ रुपए उनको अन्नदान देना चाहिए उनके घर वाले को। और 3 में से जो 3 लोग बहन लोग है ना, 3 लोग के बहन में से 1 को सरकारी नौकरी देना चाहिए करके हम ये प्रेस मीट के माध्यम से हम बोल रहे हैं सर। हमारा नाम प्रेम कोली करके सर, कोली समाज होराटगार सर।